2024-25ನೇ ಸಾಲಿನ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಯಾವ ಯೋಜನೆಗಳಲ್ಲಿ ನಿಮ್ಗೆ ಸಾಲ ಸಿಗುತ್ತೆ ಹಾಗೂ ಎಷ್ಟು ಸಬ್ಸಿಡಿ ಸಾಲಲ್ಲಿ ಆಗಿರುತ್ತೆ, ಹೇಗೆ ನೀವು ಈ ಸಾಲವನ್ನ ಪಡೆದುಕೊಳ್ಳಬಹುದು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋಲಿ ನಾನು ಕೊಡ್ತೀನಿ. ಈ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಲ್ಲ 5 ಯೋಜನೆಗಳ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ನೀವೇನಾದ್ರೂ 3 ಲಕ್ಷದವರೆಗೂ ಸಾಲವನ್ನ ತೆಗೆದುಕೊಂಡ್ರೆ 1ರಿಂದ 1.5 ಲಕ್ಷದವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ, ಒಂದು ವಿನಾಯಿತಿ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಸಾಲವನ್ನು ಪಾವತಿ ಮಾಡುವಾಗಿಲ್ಲ. ಕೇವಲ 1.5 ಲಕ್ಷ ಅಂದ್ರೆ 50% ಅಷ್ಟು ಮೊತ್ತ ಪಾವತಿ ಮಾಡಿದ್ರೆ ಸಾಕು. ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸಾಲಗಳ ಸೌಲಭ್ಯಗಳು ಹಾಗೂ ಇದೇ ತರ ಸಬ್ಸಿಡಿ ತರ ತಗೊಳ್ಳೋದು, ಹೀಗೆ ಹೇಗೆ ನೀವು ಸಹಾಯಗಳನ್ನ ಪಡ್ಕೊಳ್ಳೋದು ಅನ್ನೋದಕ್ಕೆ ಹಲವಾರು ಯೋಜನೆಗಳನ್ನ ಬಿಡ್ತಾ ಇರ್ತಾರೆ. ಈ ಯೋಜನೆಗಳನ್ನ ಯಾಕೆ ಬಿಡ್ತಾರೆ ಅಂದ್ರೆ, ಎಲ್ಲೊಂದ್ ಕಡೆ ಶೋಷಿತ ಹೆಣ್ಮಕ್ಳು, ನಿರಾಶ್ರಿತ ಹೆಣ್ಮಕ್ಳಿಗೆ ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಆಗ್ಲಿ, ಈ ದುಡ್ಡ ತಗೊಂಡವರು ಅವ್ರದೇ ಒಂದು ಸ್ವಂತವಾದ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಶುರು ಮಾಡಲಿ, ಎಲ್ಲೋ ಕಡೆ ಟೇಲರಿಂಗ್ ಇದ್ರೆ ಟೇಲರ್ ಮಷಿನ್ಗಳನ್ನ ತಗೊಳ್ಳಿಕ್ಕೆ ಹೆಲ್ಪ್ ಆಗ್ಲಿ, ಒಂದು ಕಿರಾಣಿ ಅಂಗಡಿ ಇಟ್ಕೊಂಡ್ರೆ ವ್ಯವಹಾರ ಮಾಡೋದ್ರಿಂದ ಅವರ ಒಂದು ಜೀವನ ಕ್ರಮ ಚೇಂಜ್ ಆಗುತ್ತೆ, ಒಂದು ದುಡಿಮೆ ಒಂದು ಮಾರ್ಗವಾಗಿ ಸಿಗ್ಲಿ. ಅದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಒಂದು ದೃಷ್ಟಿಯಾಗಿದೆ. ಇದು ನಾನು ಸಿಕ್ಕಾಪಟ್ಟೆ ಒಳ್ಳೆದು ಅಂತ ಕೂಡ ಹೇಳ್ತೀನಿ. ಬನ್ನಿ ಒಂದೊಂದು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ಇದರಲ್ಲಿ ನಾನು ಮೊದಲಿಗೆ ಮಾತಾಡ್ತಿರೋದು ಉದ್ಯೋಗಿನಿ ಯೋಜನೆ. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಹೆಣ್ಮಕ್ಳಿಗೆ ಯೋಜನೆ ಅಂದ್ರೆ ಕನಿಷ್ಠ 1 ಲಕ್ಷದಿಂದ ಹಿಡಿದು 3 ಲಕ್ಷದವರೆಗೂ ಲೋನ್ ಕೊಡ್ತಾರೆ. ಸಾಮಾನ್ಯ ವರ್ಗದ ಹೆಣ್ಮಕ್ಳಿಗಾದ್ರೆ ಸಾಲದ ಗರಿಷ್ಠ ಮಿತಿ 1ರಿಂದ 3 ಲಕ್ಷ ಕೊಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಸಹಾಯಧನ ಏನ್ ಮಾಡ್ತೀರಾ, ಕೇವಲ 30% ಕೊಡ್ತಾರೆ. ಆದ್ರೆ ಸಹಾಯಧನ ಆದ್ರೆ 30% ಸಬ್ಸಿಡಿ ಕೊಡ್ತಾರೆ. ನೀವು 1 ಲಕ್ಷ ಲೋನ್ ತಗೊಂಡ್ರೆ, ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ರೆ ನೀವು 50,000 ಮಾತ್ರ ವಾಪಸ್ ಕಟ್ಟಬೇಕು. ರೀತಿ ಸಾಮಾನ್ಯ ವರ್ಗದ ಮಹಿಳೆಯರಾಗಿದ್ರೆ ಅದರಲ್ಲಿ 30% ಮಾತ್ರ ಉಳ್ಕೊಂಡು 70,000 ಲೋನ್ ಕಟ್ಟಬೇಕಾಗುತ್ತೆ. ಎರಡನೇದು ಚೇತನ ಯೋಜನೆ. ಚೇತನ ಯೋಜನೆ ದಮನಿತ ಮಹಿಳೆಯರು ತಮ್ಮ ವೃತ್ತಿ ಜೀವನದಿಂದ ಹೊರಬಂದು ಸ್ವಾವಲಂಬಿಗಳಿಗಾಗಿ ಜೀವನ ಮಾಡಲು ಈ ಚೇತನ ಯೋಜನೆ ತುಂಬಾ ಸಹಾಯಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ದಮನಿತ ಮಹಿಳೆಯರು ಅಂತ ನೀವೇನಾದ್ರು ಕೇಳಿದ್ರೆ, ಸೆಕ್ಸ್ ವರ್ಕರ್ಸ್ ಏನಿದ್ದಾರೆ, ಏನು ಮುಂಚೆ ಸೆಕ್ಸ್ ವರ್ಕ್ ಮಾಡ್ತಿರೋರು, ಇವಾಗ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಇದನ್ನ ಕೊಡ್ತಾ ಇದ್ದಾರೆ. ಇದು ಏನು ಲೋನ್ ಆಗಿರಲ್ಲ, ಇದು ಒಂದು RTGS ಮುಖಾಂತರ 30,000ದಷ್ಟು ಅವ್ರಿಗೆ ಧನ ಕೊಡ್ತಾರೆ. ಯಾರ್ಯಾರು ತಗೋಬಹುದು ಅಂದ್ರೆ, ಅವ್ರಿಗೆ ವಯೋಮಿತಿ 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು, ಕರ್ನಾಟಕದ ಕಾಯಂ ನಿವಾಸಿ ಆಗಿರಲೇಬೇಕು. ಹಾಗೆ ಇದರಲ್ಲೂ ಕೂಡ ವಾಸಸ್ಥಳ ದೃಢೀಕರಣ ಪತ್ರ, ಮತದಾರ ಗುರುತಿನ ಚೀಟಿ, ಪಡಿತರ ಚೀಟಿ ಯಾವ್ದ್ರಲ್ಲ ಹೊಂದಿರಬೇಕು. ಜೊತೆಗೆ ಆಧಾರ್ ಕಾರ್ಡು, ಬ್ಯಾಂಕ್ ಖಾತೆ ಡೀಟೇಲ್ಸ್ ಎಲ್ಲ ತಗೊಂಡೋಗಿದ್ರೆ ನಿಮ್ಗೆ ಪ್ರೋತ್ಸಾಹ ಧನವಾಗಿ 30,000 ರೂಪಾಯಿ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. 3ನೇ ಯೋಜನೆ ಯಾವ್ದಪ್ಪ ಅಂದ್ರೆ ಧನಶ್ರೀ ಯೋಜನೆ. ಈ ಯೋಜನೆಯಲ್ಲಿ ಏನೇನು ಬರುತ್ತೆ ಡೀಟೇಲ್ಸ್ ಅಂದ್ರೆ, HIV ಸೋಂಕಿತ ಮತ್ತು ಬಾಧಿತ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಪ್ರೇರೇಪಿಸುವುದಕ್ಕಾಗಿ ಈ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ. ಇದರಲ್ಲೂ ಕೂಡ ನೀವು 30,000 ರೂಪಾಯಿಯಷ್ಟು ಧನ ಸಹಾಯನ ಗೌರ್ಮೆಂಟ್ ಕೊಡುತ್ತೆ. ಇದು ಯಾವ್ದು ಲೋನ್ ಆಗಿರಲ್ಲ, ನಿಮಗೆ ಒಂದು ಸಹಾಯವಾಗಿ ಒಂದು ಕೊಡ್ತಾರೆ. ಯಾರ್ಯಾರು HIV ಸೋಂಕಿತಿರುತ್ತೆ ಹೆಣ್ಮಕ್ಳಿಗೆ ಅವ್ರಿಗೆ ಮಾತ್ರ ಇದನ್ನ ಕೊಡೋದು. ಧನಶ್ರೀ ಯೋಜನೆಯಲ್ಲಿ ಅರ್ಹತಾ ಮಾನದಂಡ ಏನು, ಹೇಗೆ HIV ಸೋಂಕಿತರು ಹೇಗೆ ಕಂಡಿಟ್ಟಿದ್ದಾರೆ ಅಂದ್ರೆ, ಒಂದು ವೈದ್ಯಕೀಯ ದೃಢೀಕರಣ ಪತ್ರ ಬೇಕಾಗುತ್ತೆ. ಏನಂದ್ರೆ ICTC ಅಥವಾ ART ಕೇಂದ್ರಗಳಲ್ಲಿ ನಿಮಗೆ ಒಂದು HIV ಸೋಂಕಿತರು ಅನ್ನೋದೊಂದು ಮಹಿಳೆಯರಿಗೆ ಒಂದು ಪತ್ರ ಕೊಡ್ತಾರೆ. ಅವ್ರ ಅಕ್ನಾಲಜಿ ತಗೊಂಡು ನೀವೇನಾದ್ರೂ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಅವಾಗಲಿಂದ ಏನು 2 ಯೋಜನೆ ಹೇಳಿದೆ, ಇವಾಗಿರೋ ಯೋಜನೆ ಬಗ್ಗೆ ನಾನೇನು ಮಾಹಿತಿ ಕೊಟ್ಟೆ, ಇದೆಲ್ಲದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಕೊನೆಯಲ್ಲಿ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. 4ನೇ ಯೋಜನೆ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ. ಲಿಂಗತ್ವ ಅಲ್ಪಸಂಖ್ಯಾತರು ಏನಂದ್ರೆ, ಏನು ಅದರ್ ಜೆಂಡರ್ ಇದ್ದಾರೆ, ಅವರಿಗೋಸ್ಕರ ಈ ಯೋಜನೆಯನ್ನು ತಗೊಂಡ್ಬಂದಿದ್ದಾರೆ. ಇವರಿಗೆ ಕೂಡ 30,000ದಷ್ಟು ಒಂದು ಸಹಾಯಧನ ಕೊಡ್ತಾರೆ. ಒಂದು ಚಿಕ್ಕ ಬಿಸ್ನೆಸ್ ಮಾಡೋದು, ಏನಾದ್ರು ಒಂದು ಅವ್ರಿಗೆ ಒಂದು ತಮ್ಮ ಕಾಲ್ ಮೇಲೆ ನಿಂತ್ಕೊಡಕ್ಕೆ, ಅವರು ಏನೋ ನೀವು ನೋಡ್ತಿರ್ತೀರಾ ಈಗ ರೋಡ್ ಸೈಡಲ್ಲಿ ಹತ್ರ ಏನೋ ಬೆಗ್ ಮಾಡ್ತಾ ಇರ್ತಾರೆ, ಒಂದು ಭಿಕ್ಷೆ ಬಿಡ್ತಾ ಇರ್ತಾರೆ ಅವರು, ಅಥವಾ ಟ್ರೈನ್ಗಳಲ್ಲಿ ಹೋಗ್ತಾರೆ. ಈ ಥರ ಹಲವಾರು ಜಾಗಗಳಲ್ಲಿ ಅವ್ರು ಹೋಗೋದನ್ನ ತಪ್ಪಿಸಿ ಅವ್ರದ್ದೇ ಒಂದು ಏನು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಅವ್ರದ್ದೇ ಒಂದು ಜೀವನವನ್ನು ಕಂಡುಕೊಳ್ಳೋ ಈ ಯೋಜನೆ ತುಂಬಾ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ 30,000ದಷ್ಟು ಸಹಾಯಧನ ಕೊಡ್ತಾರೆ. ಇದರಲ್ಲೂ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಈಗ ಹಾಗೆ ವಾಸಸ್ಥಳ ದೃಢೀಕರಣ ಪತ್ರ ಇರಲೇಬೇಕು. ಇದೆಲ್ಲ ಜೊತೆಗೆ ಜಿಲ್ಲೆಯಲ್ಲಿ ನೋಂದಾಯಿತ ಸರ್ಕಾರೇತರ ಸಂಸ್ಥೆ ಅಂದ್ರೆ NGO ಏನಿರುತ್ತೆ, ಅಥವಾ ಜಿಲ್ಲೆಯಲ್ಲಿ ಗುರುತಿಸುವ ಸಮುದಾಯದ ಆಧಾರಿತ ಸಂಸ್ಥೆಗಳಿರುತ್ತೆ, ಅಥವಾ ಒಂದು ಸ್ವಯಂ ಘೋಷಿತ ಒಂದು ನೋಟರಿಯಿಂದ ಏನೋ ದೃಢೀಕರಣ ಪಡ್ತಿರೋ ಈ ಆಫೀಸ್ಗಳಲ್ಲಿ, ಅಥವಾ ಜಿಲ್ಲಾಧಿಕಾರಿ ಏನಿರ್ತಾರೆ ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ, ಅವರಿಂದ ಕೂಡ ಒಂದು ಟ್ರಾನ್ಸ್ಜೆಂಡರ್ ಗುರುತಿನ ಚೀಟಿ ತಗೊಂಡ್ರೆ ಈ ಟ್ರಾನ್ಸ್ಜೆಂಡರ್ ರಿಲೇಟೆಡ್ ನಿಮ್ಗೆ ಯೋಜನೆ ಸಿಗುತ್ತೆ. 30,000 ರೂಪಾಯಿ ನಿಮ್ಗೆ ಈ ಸಹಾಯಧನವನ್ನ ನೀವು ಪಡ್ಕೋಬಹುದು. 5ನೇ ಯೋಜನೆ ಏನಪ್ಪಾ ಅಂದ್ರೆ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ. ಇದಕ್ಕೇನು ಡೀಟೇಲ್ಸು ಅಥವಾ ಏನೇನಿದೆ ಅಂತ ನೀವು ಕೇಳಿದ್ರೆ, ದೇವದಾಸಿ ಪುನರ್ವಸತಿ ಯೋಜನೆಯಡಿ ದೇವದಾಸಿ ಮಹಿಳೆಯರು ಸಂಪೂರ್ಣವಾಗಿ ಪದ್ಧತಿಯಿಂದ ವಿಮುಕ್ತಿಗೊಳಿಸಲು, ದೇವದಾಸಿ ಪದ್ಧತಿಯಿಂದ ಹೊರಗೆ ಬಂದು ಒಂದು ಜೀವನವನ್ನು ಕಟ್ಕೊಡೋದು.
ಹೆಚ್ಚಿನ ಒಂದು ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳಲು ರಾಜ್ಯದ 15 ಅಂದರೆ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ರಾಯಚೂರು, ಕಲಬುರಗಿ, ಯಾದಗಿರಿ, ದಾವಣಗೆರೆ, ಹಾವೇರಿ, ಗದಗ, ಶಿವಮೊಗ್ಗ, ದಾವಣಗೆರೆ, ವಿಜಯನಗರ ಹಾಗೂ ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ ಈ ಯೋಜನೆ. ಎಲ್ಲ ಜಿಲ್ಲೆಗಳಿಗೂ ಇಲ್ಲ. ಯಾಕೆಂದರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಈ ಜಿಲ್ಲೆಗಳಲ್ಲಿ ಒಂದು ದೇವದಾಸಿ ಪದ್ಧತಿ ಜಾಸ್ತಿ ಇತ್ತು ಮುಂಚೆಯಿಂದ ಕಾಲದಿಂದ. ಆ ಕಾರಣಕ್ಕೋಸ್ಕರ ಈ ಜಿಲ್ಲೆಗಳನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಿರ್ಬೋದು ಅಂತ ನನಗನ್ಸುತ್ತೆ. 30,000 ರೂಪಾಯಿ ಅಷ್ಟು ಒಂದು ಪ್ರೋತ್ಸಾಹಧನವನ್ನು ಕೊಡ್ತಾರೆ. ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂದರೆ ದೇವದಾಸಿ ಪುನರ್ವಸತಿ ಯೋಜನೆಯಡಿ ನೀವೇನಾದರೂ 30,000 ರೂಪಾಯಿ ಸಹಾಯಧನವನ್ನು ಪಡಿಬೇಕು ಅಂದರೆ ನೀವು ಈ ಕಂಡ ಅರ್ಹತಾ ಮಾನದಂಡ ಇರಲೇಬೇಕು. ಒಂದು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ, ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನಂದರೆ 1993 94 ಹಾಗೂ 2007 2008 ಏನು ಸಾಲಿನ ಒಂದು ಸರ್ಕಾರ ನಡೆಸಿದ ಸಮೀಕ್ಷೆಯಲ್ಲಿ ಅವರು ದೇವದಾಸಿ ಅಂತ ಆಗಿರಬೇಕು. ಅವ್ರಿಗೆ ಮಾತ್ರ ಆ ಹೆಸರು ಒಂದು ನೋಂದಾಯಿಸ್ಕೊಂಡಿರ್ತಾರೆ ಆ ಟೈಮಲ್ಲಿ ಆಗಿದ್ದಾಗ. ಈ ಊರಿಗೆ ಮಾತ್ರ ಈ ಯೋಜನೆಯಡಿ 30,000 ರೂಪಾಯಿ ಸಹಾಯಧನ ಸಿಗುತ್ತೆ, ಮಿಕ್ತವ್ರು ಯಾರಿಗೂ ಸಿಗೋಲ್ಲ. ಈ 5 ಯೋಜನೆಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡಬೇಕು ಅಂದರೆ ಹತ್ರದಲ್ಲಿರೋ ಬಾಪೂಜಿ ಸೇವಾ ಕೇಂದ್ರ ಅಥವಾ ಗ್ರಾಮ ಒಂದು ಆಫೀಸು ಅಥವಾ ಬ್ಯಾಂಗ್ಳೂರು ಒಂದು ಆಫೀಸು ಅಥವಾ ಕರ್ನಾಟಕ ಒಂದು ಆಫೀಸು, ಇದು ಯಾವುದಾದ್ರೂ ಒಂದು ಆಫೀಸ್ಗೆ ಹೋದರೆ ನೀವು ಹೋಗಿ ಅಲ್ಲಿ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋಕ್ಕೂ ಒಂದು ಟೈಮ್ ಲೈನ್ ಇದೆ. ಈ ಬೇರೆ ಯಾವುದಾದ್ರೂ ಒಂದು ದಿವಸಕ್ಕೆ ಹೋಗಿ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಆಗಸ್ಟ್ 21, 2024ರಿಂದ ಸೆಪ್ಟೆಂಬರ್ 29, 2024ವರೆಗೂ ಈ ಯೋಜನೆಯಡಿ ನೀವು ಹೋಗಿ ಅಪ್ಲೈ ಮಾಡ್ಬೋದು. ಬೇರೆ ಟೈಮಲ್ಲಿ ಸೆಪ್ಟೆಂಬರ್ 29 ಆದಮೇಲೆ ಎಕ್ಸ್ಟೆಂಡ್ ಆಗೋದು ಡೇಟ್ಸು. ಕಾಯ್ತಾ ಇರಿ ಅಂದ್ರೆ ಅಪ್ಡೇಟ್ಸ್ ನನಗೆ ಹೇಳ್ತೀನಿ. ಏನಾದರೂ ಹೊಸ ಅಪ್ಡೇಟ್ಸ್ ಇದ್ರೆ ನಾನು ನಿಮ್ಗೆ ತಿಳಿಸ್ತೀನಿ. ಇಲ್ಲಾಂದರೆ ಈ ಬಾಪೂಜಿ ಸೇವಾ ಗ್ರಾಮವನ್ನು ಬ್ಯಾಂಗ್ಳೂರನ್ನು ಈ ಥರ ಯಾವುದೊಂದು ಆಫೀಸ್ಗೆ ಹೋಗಿ ನೀವು ಅರ್ಜಿ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸದಾವಕಾಶ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಮಹಿಳೆಯರಿಗೆ ಒಂದು ದಿನಕೂಲಿ ಮಾಡ್ತಾ ಇರ್ತಾರೆ, ಅಥವಾ ಏನೋ ಒಂದು ಶೋಷಿತ ಮಹಿಳೆ ಇರ್ತಾರೆ, ಅಥವಾ ಒಂದು HIV ಸೋಂಕಿತರು ಇರ್ತಾರೆ. ಯಾರ್ಯಾರಿಗಾಗಲಿ ತುಂಬ ಹೆಲ್ಪ್ ಆಗೋ ಮಾಹಿತಿ ಆಗಿರೋ ವಿಡಿಯೋ ಆಗಿರೋದ್ರಿಂದ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಯಾರೋ ಒಬ್ಬರಿಗೆ ಕಷ್ಟದಲ್ಲಿರೋರಿಗೆ ಒಂದು ಹೆಲ್ಪ್ ಆಗಿ, ಒಂದು ಮಾಹಿತಿಯಾಗಿ ಈ ವಿಡಿಯೋ ಸಿಗಲಿ ಅನ್ನೋದು ಒಂದೇ ಒಂದು ಆಶಯ. ಆ ಕಾರಣಕ್ಕೋಸ್ಕರ ಎಲ್ಲರೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಹಾಗೂ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತೋದ್ರಿಂದ ನಿಮಗೆ ಪ್ರತಿಯೊಂದು ಹೊಸ ವಿಡಿಯೋ ಮಾಹಿತಿ ನಮಗೆ ಪರ್ಫೆಕ್ಟಾಗಿ ಆನ್ ಟೈಮ್ ನಿಮಗೆ ಮಾಹಿತಿ ಸಿಗುತ್ತೆ. ಯಾವುದಾದ್ರೂ ಹೊಸ ಕರ್ನಾಟಕ ರಾಜ್ಯದ ಅಥವಾ ಏನಾದರೂ ಒಂದು ಹೊಸ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ವಿಷಯ ಆಗಿತ್ತು, ಹಾಗೆ ಯಾವ್ದಾದ್ರು ಹೊಸ ಇಲಾಖೆ ಅಂದರು ಹೊಸ ಲೋನ್ ಬರ್ತಿದೆ, ಸಬ್ಸಿಡಿ ಬರ್ತಿದೆ, ಏನಾದರೂ ಹೊಸ ಒಂದು ಮಾಹಿತಿ ಬರ್ತಿದೆ, ನಾನು ನಿಮ್ಮ ಹತ್ರ ತಂದುಕೊಡ್ತಿರ್ತೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರೀರಿ ಬೇರೆ ವಿಡಿಯೋಗೆ.